ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ, ಹಾಗೆ ಸೇಫ್ ಆಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಏನ್ ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ, ಸೊ ನಾನು ನನ್ನ ಡೈಲಿ ರೋಟೀನ್ ಫ್ರಮ್ ಮಾರ್ನಿಂಗ್ ಟು ನೈಟ್ ನಾನು ಏನೇನ್ ಮಾಡ್ತೀನಿ ಅಂತ ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಇನ್ಮೇಲೆ ನನ್ನ ಡೈಲಿ ರೋಟೀನ್ ನಾನು ಏನೇನ್ ಮಾಡ್ತೀನಿ ಅಂತ ಸೊ ತೋರ್ಸೋಣ ಅಂತ ಇದ್ದೀನಿ. ಸೊ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ, ನನಗೇನು ಕೂಡ ಬೆನಿಫಿಟ್ ಇದೆ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ನಾನು ಯಾವಾಗಲೂ ಬ್ಯುಸಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಡಿಯೋಗೋಸ್ಕರನಾದರೂ ನಾನು ಏನಾದರೂ ಮಾಡಬೇಕು ಅಂತ ಅನ್ಕೋತೀನಿ, ಇಲ್ಲಾಂದರೆ ಲೇಸಿ ಆಗಿಬಿಡ್ತೀವಿ. ಸೊ ಇದೊಂಥರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಈ ಆ್ಯಕ್ಚುಲಿ ಟೈಮು 9:30. ನಾನು ಎದ್ದಿದ್ದು 9 ಗಂಟೆ 10 ನಿಮಿಷ. ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡು ಬಂದು ಜ್ಯೂಸ್ ಕುಡಿತಿದ್ದೆ. ಜ್ಯೂಸ್ ಇವಾಗ ಆರ್ಡರ್ ಮಾಡಬೇಕು ನಾನು. ನಲ್ಲಿಕಾಯಿ ಬರುತ್ತೆ ನೋಡಿ, ಬೆಟ್ಟದ ನಲ್ಲಿಕಾಯಿ, ಅದನ್ನ ಕುಡಿತಾ ಇದ್ದೆ. ಅದು ಬಿಟ್ರೆ ಮೂಸಂಬಿ ಕುಡಿತೀನಿ ಮಾರ್ನಿಂಗ್ ಡೈಲಿ ವಿತೌಟ್ ಮಿಸ್. ನಾನು ಕುಡಿತೀನಿ ಅದನ್ನ. ನನ್ನ ಡೇ ಸ್ಟಾರ್ಟ್ ಆಗೋದೇ ಜ್ಯೂಸಿಂದ. ಸೊ ಇವಾಗ ಸ್ವಲ್ಪ ಆರ್ಡರ್ ಮಾಡಬೇಕು ಫ್ರೂಟ್ನ. ಅದು ಬರೋವರೆಗೆ ನಾನು ಇವಾಗ ಬಾದಾಮಿ ತಿಂತೀನಿ. ಬಾದಾಮ್ ಬಂದ ಈರುಳ್ಳಿ ಬಂದ. ಓಕೆ, ಬಾದಾಮ್ ಸ್ವಲ್ಪನೇ ಇದೆ, ಖಾಲಿ ಆಗಿಬಿಟ್ಟಿದೆ. ಇವತ್ತು ತರಿಸ್ಬೇಕು, ಅದನ್ನು ಆರ್ಡರ್ ಮಾಡಬೇಕು. ಸೊ ಬಾದಾಮ್ನ ಒಂದು 3 ರಿಂದ 4 ತಿನ್ನಬೇಕು. ಸೊ ಇದನ್ನು ತೊಳಿಬೇಕು ಫಸ್ಟ್. ಆ್ಯಂಡ್ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಯಾನಾ ಜೆಸಿಕಾ ಯೂಟ್ಯೂಬ್ ಚಾನಲ್. ನನ್ನ ಹೆಸರನ್ನ ಕೇಳೋಕ್ಕೇ ಎಷ್ಟು ಚೆನ್ನಾಗಿದೆ. ಸೊ ಇನ್ನು ವಿಡಿಯೋಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಕೆಲವ್ರಿಗೆ ಅಂತ ಅನಿಸ್ತಾ ಇರ್ಬೋದು, ನನ್ನ ಯೂಟ್ಯೂಬ್ನ ಆಲ್ರೆಡಿ ನನ್ನ ಫ್ಯಾಮಿಲಿ ಮೆಂಬರ್ ಆಗಿರೋರಿಗೆ. ನನ್ನ ವಿಡಿಯೋನ ನಾನು ನಿದ್ದೆಗೆ ಮಾತೇ ಬರ್ತಾ ಇಲ್ಲ, ನಿದ್ದೆ ಬರ್ತಾ ಇದೆ. ಬಟ್ 9 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಲೈಫಲ್ಲಿ ಖುಷಿಯಾಗಿರ್ಬೇಕಷ್ಟೇ, ಯಾರಿಗೋಸ್ಕರನು. ಆ್ಯಂಡ್ ನಾನು ಲೈಫಲ್ಲಿ ತಿಳ್ಕೊಂಡಿರೋದು ತುಂಬ ಮಾತುಗಳು ಬರ್ತಿದೆ. ನಿಜವಾಗ್ಲೂ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ, ಒಂದು ದುಡ್ಡು ಮಾಡಬೇಕು. ಆದರೆ ದುಡ್ಡು ಮಾಡೋಕ್ಕೇನೆ ಹೊಡೆದಾಡೋದೆಲ್ಲ ಮಾಡಬಾರ್ದು. ಅಂದರೆ ಒಂಥರ ಸ್ಟ್ರಗಲ್ಲು, ನಾನು ಮಾಡಲೇಬೇಕು, ದುಡ್ಡು ಸಿಗ್ತಾ ಇಲ್ವಲ್ಲ ಆ ಥರ ಎಲ್ಲ ಇಟ್ಕೊಬೇಡಿ. ದುಡ್ಡು ಆರಾಮಾಗಿ ಮಾಡ್ಬೋದು. ಹೆಲ್ತನ್ನ ಕೂಡ ಕಾಪಾಡ್ಕೊಳ್ಳಿ. ಆ್ಯಂಡ್ ಲೈಫಲ್ಲಿ ಖುಷಿಯಾಗಿ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡೋದು ಕಲೀರಿ. ಯಾರು ಬೇರೆಯವ್ರಿಗೋಸ್ಕರ ಬದುಕಬೇಡಿ. ಯಾರೋ ಒಬ್ಬರು ನಮ್ಮ ಲೈಫ್ಗೆ ಬರ್ತಾರೆ ಅಂತ ಯಾವತ್ತೂ ಕಾಯ್ಕೊಳ್ಳೋಕ್ಕಂತೂ ಹೋಗಬೇಡಿ. ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಿ. ದೇವರು ನಿಮಗೋಸ್ಕರ ಒಬ್ಬರನ್ನ ಕೊಟ್ಟಿರ್ತಾರೆ, ಅವ್ರನ್ನ ಸರಿಯಾದ ಟೈಮ್ಗೆ ಕಳಿಸ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅರ್ಜೆಂಟಲ್ಲಿ ಬಿದ್ದು ಯಾರೋ ಒಬ್ಬರು ನನಗೆ ಬೇಕು 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 ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇದು ನನ್ನ ಪರ್ಸನಲ್ ಅಡ್ವೈಸ್ ಅಂತ ತಿಳ್ಕೊಳ್ಳಿ. ಸೊ ಖುಷಿಯಾಗಿರಿ, ಆರಾಮಾಗಿರಿ, ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ, ದುಡ್ಡು ಮಾಡಿ. ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟು. ಅದಿದ್ರೇ ದುಡ್ಡು ಎಷ್ಟು ಮಾಡಿ ಹೆಲ್ತ್ ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ವೇಸ್ಟ್. ಆ್ಯಕ್ಟಿವ್ ಆಗಿರಿ, ಚೆನ್ನಾಗಿ ತಿನ್ನಿ, ಹೆಲ್ತಿ ಫುಡ್ ತಿನ್ನಿ, ಆ್ಯಂಡ್ ನೀರು ಕುಡೀರಿ. ಸೊ ಇದೆಲ್ಲ ಹೆಲ್ದಿ ಲೈಫ್ ಸ್ಟೈಲ್ಸ್ ಅಂತ ನಾವೇನು ಕರಿತೀವಿ, ಹೆಲ್ದಿ ಲೈಫ್ ಸ್ಟೈಲ್ ಅಂತ. ಸೊ ಅದ್ರ ಅಂಡರಲ್ಲಿ ಬರುತ್ತೆ. ಹಂಗೆ ಜಿಮ್ಗೆ ಹೋಗಿ ಯೋಗ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿ. ಇನ್ನೇನಾದರೂ ಹೇಳ್ಬೋದಾ ನೋಡ್ತೀನಿ. ವಿಡಿಯೋ ಇನ್ನು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಮಧ್ಯ ಟಿಪ್ಸ್ ಕೊಡ್ತಾ ಇರ್ತೀನಿ. ಸೊ ಇವಾಗ ನಂದು ಫೇಸ್ ವಾಶ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಜ್ಯೂಸ್ಗೆ ಫ್ರೂಟ್ಸ್ನ ಆರ್ಡರ್ ಮಾಡಿಬಿಟ್ಟು ಇವಾಗ ಈ ಬಾದಾಮಿನ ಇವಾಗ ತಿನ್ನಬೇಕು. ತೊಳ್ಕೊಂಡು ಬಂದು ತಿಂತೀನಿ. ಸೊ ಬಾದಾಮಿ 3 ತಗೊಂಡಿದ್ದೀನಿ. ದಿಸ್ ಇಸ್ ಬಾದಾಮಿ. ಇದು ಹೊಸಪೇಟೆ ಬಾದಾಮಿ, ಹೊಸಪೇಟೆಯಿಂದ ತಂದಿರೋದು ಬಾದಾಮಿ. ಹೊಸಪೇಟೆಗೆ ಹೋದಾಗ ತಗೊಂಡು ಬಂತು. ಸೊ ಬಾದಾಮಿ ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ತಿನ್ನಬೇಕು? ಕೆಲವರು ಈ ಥರ ನಾರ್ಮಲ್ ಬಾದಾಮಿನೇ ತಿಂತಾರೆ. ಸೊ ಕೆಲವರು ನೆನೆಸ್ಬಿಟ್ಟು ತಿಂತಾರೆ ನೀರಲ್ಲಿ. ನೈಟು ಇಟ್ಟು ಬಾದಾಮಿನ ನೈಟು ನೀರಲ್ಲಿ ಹಾಕ್ಬಿಟ್ಟಿಟ್ಟು ಮಾರ್ನಿಂಗ್ ಎದ್ದು, ಅದು ಸ್ವಲ್ಪ ದಪ್ಪ ಆಗಿರುತ್ತೆ ಬಾದಾಮಿ, ಅದನ್ನು ತಿಂತಾರೆ. ಅದು ತುಂಬಾ ಒಳ್ಳೆಯದು. ಮುಂಚೆ ಅದನ್ನು ತಿಂತಾಯಿದ್ದೆ, ಟೈಮ್ ಇಲ್ಲ ಇವಾಗ. ಸೊ ಇವಾಗ ನಾರ್ಮಲ್ ಬಾದಾಮಿನ ತಿಂತಾ ಇದ್ದೀನಿ. ಈಗ ಬಾದಾಮಿ ತಿಂದಮೇಲೆ ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಇವಾಗ ಜ್ಯೂಸ್ಗೆ ಆರ್ಡರ್ ಮಾಡಬೇಕು, ಫ್ರೂಟಿಗೆ ಆರ್ಡರ್ ಮಾಡಿಬಿಡ್ತೀನಿ. ಇವಾಗ ಫ್ರೂಟಿಗೆ ಆರ್ಡರ್ ಮಾಡಿಬಿಟ್ಟು ಅದು ಬರೋವರೆಗೆ ನನ್ನ ಸ್ಕಿನ್ ಕೇರ್ನ ಮುಗಿಸಿ ಫ್ರೂಟ್ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಇವತ್ತಿನ ವರ್ಕ್ನ ಸ್ವಲ್ಪ ಮುಗಿಸಿ ನಾನು ಮೋಟಿವೇಶನಲ್ ಸ್ಪೀಕರ್ ಆಗಿಬಿಡ್ತೀನಿ ಬರ್ತಾ. ಎಷ್ಟೋ ಸರಿ ತುಂಬ ಬೇಜಾರಾದಾಗ
ಒಂಥರ ಡಿಪ್ರೆಷನ್ ಅಂತ ಅನ್ಸುವಾಗ ಏನು ಮಾಡಿ ಗೊತ್ತಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾವತ್ತು ಫ್ಯಾಮಿಲಿನೇ ಇಂಪಾರ್ಟೆಂಟ್, ಬೇರೆ ಯಾರು ಇಂಪಾರ್ಟೆಂಟ್ ಅಲ್ಲ. ಅದು ನಿಮಗೆ 5 years ಆದ್ಮೇಲೆ ನಿಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ಏನೋ ಒಂಥರ ಲೈಫು ಚಿಟ್ಟೆ ತರ, ಓ ಅವರು, ಓ ಇವರು ಅಂತೀವಿ. ಅದೆಲ್ಲ ಬರೀ ಸುಮ್ಮನೆ. ಫಸ್ಟ್ ಪ್ರಿಯಾರಿಟಿ ಫ್ಯಾಮಿಲಿ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರ್ಯಾರಿದ್ದಾರೆ ನಿಮ್ಮ ಮನೇಲಿ ಅವರೇನೆ. ಜಾಸ್ತಿ ಜಗಳ ಆಡಕ್ ಹೋಗ್ಬೇಡಿ. ಫ್ಯಾಮಿಲಿ ಜೊತೆ ಚೆನ್ನಾಗಿ ಖುಷಿಯಾಗಿರಿ, ನೆಮ್ಮದಿಯಾಗಿರಿ ಅಷ್ಟೇ. ನೆಕ್ಸ್ಟ್ ಬಂದು ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಸೊ ಸ್ಕಿನ್ ಕೇರ್ ಅಲ್ಲಿ ಫಸ್ಟ್ ನಾನು ಗೊತ್ತಿದೆ ನಿಮಗೆ, ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಸ್ಕಿನ್ ಕೇರ್ ಅಲ್ಲಿ ನಾನು ಡೈಲಿ ಯೂಸ್ ಮಾಡೋದು ಎರಡೇ, ಒಂದು ಮುಲ್ತಾನಿ ಮಿಟ್ಟಿ, ಇನ್ನೊಂದು ಐಸ್ ಕ್ಯೂಬ್ ಮಸಾಜ್. ಫೇಸ್ಗೆ ಐಸ್ ಕ್ಯೂಬ್ ಹಾಕೊಂಡು ಮಸಾಜ್ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಇವಾಗ ಫ್ರಿಜ್ಜಲ್ಲಿ ಹೋಗಿ ನೋಡ್ತೀನಿ ಐಸ್ ಕ್ಯೂಬ್ ಇಟ್ಟಿದಾರ ಮಮ್ಮಿ ಇಲ್ವಾ ಅಂತ ನೋಡ್ತೀನಿ. ಇಲ್ಲ ಅಂದ್ರೆ ಇಟ್ಬಿಟ್ಟು ಮುಲ್ತಾನಿ ಮಿಟ್ಟಿ ತಗೊಂಡು ಬರ್ತೀನಿ. ಫೇಸ್ಗೆ ಪ್ಯಾಕ್ ಹಾಕೊಳ್ಳೋಣ. ಐಸ್ ನಮ್ಮಮ್ಮ ಏನಕ್ಕೂ ಇಟ್ಟಿದ್ದಾರೆ, ಸಿಕ್ಕಾಬಿಟ್ಟೆ ಕೂಲ್ ಆಗಿದೆ. ಆಕ್ಚುಲಿ ಇದ್ರೊಳಗಡೆ ಇದೆ, ನೆನ್ನೆ ಇಟ್ಟಿರೋದು ಐಸ್ದು, ಅದ್ರಲ್ಲಿ ಇಟ್ಟಿಲ್ಲ ನಾನು. ಇನ್ನೊಂದು ಇದು ಬರುತ್ತೆ, ಸ್ಮಾಲ್ ಪೀಸ್ ಮಾಡೋದು. ಇದರಲ್ಲಿ ಏನೋ ಮಮ್ಮಿ ನೀರು ಇಟ್ಟಿರೋ ಅದನ್ನ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈ ಥರ ಇದೆ. ಇದರಲ್ಲೇನೆ ಸದ್ಯಕ್ಕೆ ಫೇಸ್ ಮಸಾಜ್ ಮಾಡ್ಕೊತೀನಿ. ಬಟ್ ಇದು ಸ್ವಲ್ಪ ಕೂಲ್ ಆಗ್ಬೇಕಿನ್ನ. ಇದಿಟ್ಟು ಮುಲ್ತಾನಿ ಮಿರ್ಚಿನ ತಗೊಂಡ್ಬರ್ತೀನಿ, ಅದ್ರಲ್ಲಿ ಫೇಸ್ ಪ್ಯಾಕ್ ಹಾಕೊಂಡ್ಬಿಡ್ತೀನಿ. ಸೊ ಹೇರ್ಗೆ ಏನೋ ಆಗ್ಬಾರ್ದು ಅಂತ ಬ್ಯಾಂಡ್ ಹಾಕೊಂಡಿದ್ದೀನಿ, ಹೇರ್ ಬ್ಯಾಂಡು. ಇವಾಗ ನಾನು ಫೇಸ್ ಮಸಾಜ್ ಮಾಡ್ಕೊತೀನಿ. ಅದಕ್ಕೆ ಫಸ್ಟು ಏನಿದು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸೊ ಕಡಲೆ ಹಿಟ್ಟು ಯಾಕೆ ತಗೊಂಡಿದ್ದೀನಿ ಅಂದರೆ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೆಯದು. ಸ್ಕಿನ್ನನ್ನು ತುಂಬ ಟೈಟ್ ಮಾಡುತ್ತೆ. ಲೂಸ್ ಸ್ಕಿನ್ನು, ಸ್ಯಾಗಿ ಸ್ಕಿನ್ ಆ ಥರ ಕೆಲವ್ರಿಗೆ ಇರುತ್ತೆ, ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು. ಡೈಲಿ ಯೂಸ್ ಮಾಡಿ, ಡೈಲಿ 2 times ಯೂಸ್ ಮಾಡಿ. ನನ್ನ ಫೇಸ್ ವಾಶ್ಗೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ನಾನು ಫೇಸ್ಗೆ ಯಾವುದೇ ಫೇಸ್ ವಾಶ್ ಯೂಸ್ ಮಾಡಲ್ಲ. ಮುಲ್ತಾನಿ ಮಿಟ್ಟಿ, ಕಡಲೆ ಹಿಟ್ಟೇನೆ ನನ್ನ ಫೇಸ್ ವಾಶ್, ಅಂದರೆ ಸೋಪ್ ಥರ ಯೂಸ್ ಮಾಡ್ತೀನಿ ನಾನು. ಫೇಸಿಗೆ ಇನ್ನೇನು ಯೂಸ್ ಮಾಡಲ್ಲ. ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಫೇಸಿಗೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಫೇಸ್ ವಾಶ್ ಮಾಡ್ತೀವಿ ಅದಕ್ಕೆ ನಾನು ನ್ಯಾಚುರಲನ್ನೇ ಯೂಸ್ ಮಾಡೋದು. ಸೊ ಕಡಲೆ ಹಿಟ್ಟು ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಹಾಗೆ ಮುಲ್ತಾನಿ ಮಿಟ್ಟಿ ಬಂಜಾರಸ್ದು ನಾನು ಯೂಸ್ ಮಾಡೋದು. ಇದು ನಿಮಗೆ ಮೆಡಿಕಲ್ಸಲ್ಲಿ ಸಿಗುತ್ತೆ. ಸೊ ಒಂದು ಪ್ಯಾಕಲ್ಲಿ 5 ಸಿಗುತ್ತೆ. ಸೊ ಇದಕ್ಕೆ 60 rupees. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿದ್ಯಾ? ಸ್ವಲ್ಪನೇ ಸಾಕು, ಫೇಸಿಗೆ ಇಷ್ಟೊಂದು ಬೇಡ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಅಂದರೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಾದ ಮೇಲೆ ಫೇಸ್ ಸ್ವಲ್ಪ ಡ್ರೈ ಅನಿಸುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ವಾಟರಿಗೆ ನಾನು ಐಸ್ ಕ್ಯೂಬ್ ಏನು ತೋರಿಸ್ದೆ, ಐಸ್ ಕ್ಯೂಬ್ದು ವಾಟರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ವಾಟರ್ ಅಲ್ಲ, ಸ್ವಲ್ಪ ಕೂಲ್ ಆಗಲಿ ಫೇಸ್ ಅಂತ ಅದನ್ನು ಹಾಕೊತಾ ಇದ್ದೀನಿ. ಅದನ್ನು ಹಾಕಿ ಫೇಸ್ನ ಆವಾಗ ಡ್ರೈ ಆಗಿ ಇಟ್ಕೊಂಬಿಡಿ. ಫೇಸ್ನ ವಾಶ್ ಮಾಡಿಕೊಂಡು ಸ್ವಲ್ಪ ವಾಟರ್ ಇರಬೇಕು ಫೇಸಲ್ಲಿ, ಆವಾಗ ಅದು ನೀಟಾಗಿ ಅಪ್ಲೈ ಆಗುತ್ತೆ. ಬಿಕಾಸ್ ನಾವು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ತಿಕ್ಕಾಗಿರುತ್ತಲ್ವಾ, ಅದಕ್ಕೋಸ್ಕರ. ರೆಡಿ ವಾಟರ್. ಆ್ಯಂಡ್ ನಾನು ಇನ್ನೊಂದೇನು ಕಲಿತೆ ಅಂದರೆ, ನಾವು ಡೈಲಿ ಒಂದೊಂದು ಕಲಿಯೋದಿರುತ್ತೆ ಲೈಫಲ್ಲಿ. ನಾನು ಹೇಗಿರಬಾರ್ದು ಎಲ್ಲ ಕಲಿತಾ ಇರ್ತೀವಲ್ವ ಲೈಫಲ್ಲಿ. ಇವತ್ತೇನು ಕಲಿತೆ ಅಂದರೆ, ಕುಕ್ಕರ್ ಆಫ್ ಆಗಲಿ ಹೇಳ್ತೀನಿ. ನಾನು ಏನು ಕಲಿತೆ ಗೊತ್ತಾ, ಏನು ಅನಿಸ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ, ನಿಮ್ಮ ಲಾಯಲ್ಟಿ ಏನಿದೆ, ನೀವೇನು ಲಾಯಲ್ ಆಗಿರ್ತೀರ, ಲಾಯಲ್ ಆಗಿರೋರ್ಗೆ ಹೇಳ್ತಾ ಇರೋದು, ಯಾಕಂದರೆ ನಾನು ಲಾಯಲ್ ಆಗಿದ್ದೀನಿ ಅದಕ್ಕೆ. ಸೊ ನಾವು ಲಾಯಲ್ ಆಗಿ ಇರಬೇಕು ಲೈಫಲ್ಲಿ. ಆದರೆ ನಮಗೆ ಯಾರು ಲಾಯಲ್ ಆಗಿರ್ತಾರೆ ಅವ್ರಿಗಷ್ಟೇ ಲಾಯಲ್ ಆಗಿರಬೇಕು. ಆ್ಯಂಡ್ ನಮ್ಮ ಒಳ್ಳೆತನ, ಲಾಯಲ್ಟಿನ ಎಲ್ಲರಿಗೂ ತೋರ್ಸಕ್ಕೆ ಹೋಗಬಾರ್ದು. ಅದರಿಂದ ನಾವು ಸಫರ್ ಆಗ್ತೀವಿ. ನಮಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆ ಕಡೆಯಿಂದ ಅದೇ ಥರ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ. ಇದು ನಿಮ್ಮ ಲಾಯಲ್ಟಿ ಏನಿದೆ ಅದು ಹಾಗೆ ಇಟ್ಕೊಳ್ಳಿ ಯಾವತ್ತು. ಒಳ್ಳೆಯವರಿಗೆ ಮಾತ್ರ ನಿಮ್ಮ ಲಾಯಲ್ಟಿ, ಬ್ಯಾಡ್ ಪೀಪಲ್ಗೆ ನಿಮ್ಮ ಲಾಯಲ್ಟಿ ಯಾವತ್ತೂ ತೋರ್ಸಕ್ಕೆ ಹೋಗಬೇಡಿ. ಕೆಟ್ಟವ್ರಿಗೆ ಕೆಟ್ಟವರಾಗೇ ಇರಿ, ಒಳ್ಳೆಯವ್ರಿಗೆ ಒಳ್ಳೆಯವರಾಗೇ ಇರಿ. ಐಸ್ ಕ್ಯೂಬ್ ಜೊತೆಗೆ ಮಿಕ್ಸ್ ಮಾಡಿ ನಾನು ಹಾಕ್ತಾ ಇರೋದ್ರಿಂದ ಕೂಲ್ ಅನಿಸ್ತಾ ಇದೆ ಫೇಸು. ಅಲ್ಲಿ ಕೈ ಬೇಕಿತ್ತು, ಹೌದಾ ಅಂಕಲ್?
ಬೆಟ್ಟದಲ್ಲಿ ಕೈ ಇದೆಯಾ ಇಲ್ಲ ಅಂದ್ರೆ ಇಲ್ಲಿ ಬುಕ್ ಮಾಡ್ತೀನಿ ನಾನು. ನೆನ್ನೆನ ಮಾಡ್ತೋಯ್ತು. ವಿಡಿಯೋದಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ ನಿಮ್ ಜೊತೆ. ದಯವಿಟ್ಟು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಥಿಕ್ ಅನ್ಸುತ್ತೆ. ಈ ಪೇಸ್ಟ್ ಏನ್ ಮಾಡಿದೀನಿ ಅದು ಥಿಕ್ ಅಂತ ಅನ್ಸುತ್ತೆ. ಬರೀ ಮುಲ್ತಾನಿ ಮಿಟ್ಟಿ ಹಾಕುವಾಗ ಒಳ್ಳೆ ಸಾಫ್ಟ್ ಆಗಿ ಹಾಕೊಂಡ್ಬಿಡ್ತೀನಿ. ಕರೆಕ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಗರ್ಲ್ಸ್ ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ಗರ್ಲ್ಸಿಗೆ ರಂಗಣ್ಣ ಸರ್ದು ಒಂದು ಡೈಲಾಗ್ ಇದೆ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನಸ್ಸು ಹಾಳಾಗೋಗ್ಲಿ, ಔಟ್ಲುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಇದನ್ನ ಡ್ರೈ ಆಗಕ್ಕೆ ಇದು 10 ಮಿನಿಟ್ಸ್ ಹಾಗೆ ಬಿಡಬೇಕು. ಫುಲ್ ಟೈಟ್ ಆಗುತ್ತೆ ಸ್ಕಿನ್. ಅದಾದ್ಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕು. ಸೊ ಎಲ್ಲಾನು ತೋರಿಸ್ತೀನಿ. ಇದು ಡ್ರೈ ಆಗ್ಲಿ ಇವಾಗ ಸ್ವಲ್ಪ ಹೊತ್ತು. ಆಗಿದೆ, ಮಾತಾಡಕ್ ಆಗ್ತಾ ಇಲ್ಲ. ಡ್ರೈ ಆದಾಗ ಫೇಸ್ ನೋಡಿ ಹೆಂಗಾಗುತ್ತೆ, ಸಿಕ್ಕಾಪಟ್ಟೆ ಟೈಟ್ ಅನ್ಸುತ್ತೆ. ಸ್ಕಿನ್ನು ತುಂಬ ಟೈಟ್ ಆಗುತ್ತೆ ಇದರಿಂದ. ಸೊ ಎಷ್ಟು ಟೈಟ್ ಅನಿಸ್ತಾ ಇದೆ. ಸೊ ಇವಾಗ ಇದು 10 ಅಲ್ಲ, ಆಲ್ಮೋಸ್ಟ್ 20 ಮಿನಿಟ್ಸಿಂದ ಬಿಟ್ಕೊಂಡಿದ್ದೀನಿ, ಮಾತಾಡೋಕ್ಕಾಗ್ತಿಲ್ಲ. ಇದನ್ನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಗಿದೆ. ಫೇಸ್ ಗ್ಲೋ ಬೇಕಾ, ಡೈಲಿ ಇದೇ ಮೇಂಟೈನ್ ಮಾಡ್ತೀನಿ. ಸೊ ಕೆಮಿಕಲ್ಸ್ನ ಆದಷ್ಟು ನಾನು ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ನ್ಯಾಚುರಲ್. ಫೇಸಿಗೆ ಅಲೋವೆರಾ ಹಾಕ್ತೀನಿ, ಮುಲ್ತಾನಿ ಮಿಟ್ಟಿ ಹಾಕ್ತೀನಿ, ಟೊಮ್ಯಾಟೊ ಯೂಸ್ ಮಾಡ್ತೀನಿ. ಟ್ಯಾನ್ ಆದಾಗ ಸ್ವಲ್ಪ ಟ್ಯಾನ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಇಷ್ಟು ಎಲ್ಲೂ ಹೋಗಿಲ್ಲ, ಬಟ್ ಏನೋ ಒಂಥರ ಟ್ಯಾನ್ ಅಂತ ಅನಿಸ್ತಾ ಇದೆ. ಸ್ವಲ್ಪ ಬಿಸಿಲು ಹೋಗ್ಬಿಟ್ರೆ ಟ್ಯಾನ್ ಆಗ್ಬಿಡ್ತೀನಿ ನಾನು. ಅದಕ್ಕೇ ಬಿಸಿಲಿಗೆ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸೊ ಫೇಸ್ ವಾಶ್ ಆಯಿತು, ನೀವು ನೋಡ್ತಾ ಇದ್ದೀರಾ. ಸೊ ನಾನಿವಾಗ ಮಾಡ್ಕೊಂಡಿದ್ದು ಕಡಲೆ ಹಿಟ್ಟು ಮತ್ತೆ ಮುಲ್ತಾನಿ ಮಿಟ್ಟಿ ಮಿಕ್ಸಿಂಗಲ್ಲಿ ಫೇಸ್ ಪ್ಯಾಕ್ ಹಾಕೊಂಡಿದ್ದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಗೊತ್ತಾ, ಆಲ್ರೆಡಿ ನಮ್ಮಮ್ಮ ಕರೀತಾ ಇದ್ದಾರೆ ತಿಂಡಿ ಮಾಡು ಬಾ ಅಂತ. ತಿಂಡಿ ರೆಡಿ ಆಗಿಬಿಟ್ಟಿದೆ. ತಿಂಡಿಗೆ ಇವತ್ತು ಪಲಾವ್ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಸಮ್ಮರ್ ಅಲ್ವಾ, ಮ್ಯಾಂಗೋ ರೆಡಿ ಆಗಿದೆ ತಿನ್ನೋಕ್ಕೋಸ್ಕರ. ಬನ್ನಿ ತೋರಿಸ್ತೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಪಲಾವ್ ಮಾಡಿಸ್ಕೊಂಡೆ. ಅದ್ರ ಜೊತೆಗೆ ಮ್ಯಾಂಗೋ. ಸಮ್ಮರ್ಗೆ ಮ್ಯಾಂಗೋ ಫೇವ್ರೆಟ್. ಸೊ ತಿನ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರ್ತೀನಿ. ತುಂಬ ಸುಸ್ತಾಗ್ತಿದೆ. ಬೆಳಗ್ಗೆ ಎದ್ದಾಗಿಂದ ಬಾದಾಮಿ ಮಿರ್ಚಿ ಇನ್ನೇನು ತಿಂದಿಲ್ಲ. ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ, ಏನಿದೇನ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಬರ್ತೀನಿ. ಏನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಫೇಸ್ ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇದ್ದಲ್ಲ, ಸೊ ಇದಕ್ಕೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತೀನಿ. ಅದನ್ನು ಹಾಕ್ತೀನಿ ಆಮೇಲೆ ವಿಡಿಯೋಕ್ಕೆ. ಬಾಯ್. ಸೊ ಹೇರ್ ಸ್ಟೈಲ್ ಇದೇ ಥರ ಫ್ರೀ ಹೇರ್ ಬಿಟ್ಟು ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ನಾನು ಹೊರಗಡೆ ಹೋಗಬೇಕು ನನ್ನ ಸಿಸ್ಟರ್ ಜೊತೆ. ಸೊ ಇನ್ನು 1 ಅವರ್ ಆಗುತ್ತೆ ಹೋಗೋಕ್ಕೆ, ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಬಿಫೋರ್ ನಾವು ಸನ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಮುಂಚೆನೇ ಸನ್ಸ್ಕ್ರೀನನ್ನು ಅಟ್ಲೀಸ್ಟ್ 1 ಅವರ್ ಮುಂಚೆನೇ ಅಪ್ಲೈ ಮಾಡ್ಕೊಬೇಕು. ಅದಕ್ಕೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ. ಸನ್ಸ್ಕ್ರೀನ್ ಸಿಕ್ಕಾಬಿಟ್ಟೆ ಬಿಸಿಲಲ್ವಾ. ಇದು ತುಂಬ ಡ್ರೈ ಆಗಿರೋದು, ಈ ಥರ ಹೋಗಲ್ಲ. ಸೊ ಅದನ್ನು ರೆಡಿ ಮಾಡಿಬಿಟ್ಟೆ. Just be my love. ಹೇಳಿ ಮೈನಾ ಕಾಫಿ ಕುಡಿಸೋ ಮೈನಾ ಅನ್ನುತ್ತಲೇ ಹೊಡೆಯುವೆ ಲೈನ. ಸಿ ಡಿಫ್ರೆನ್ಸ್ ನೋಡಿ. ಹೇರ್ ಇದ್ರೂ ಪ್ರಾಬ್ಲಮ್. ನಾವು ಎಡಿಟ್ ಕಲ್ತ್ಕೊಳಕ್ಕಾಗಲ್ಲ. ಎಡಿಟಲ್ಲಿ ಈ ಥರ ಮಾಡೋಣ, ಇದು ಬೇಡ ಅಂತ ನಾವು ಮಾಡುವಾಗನೇ ಲರ್ನಿಂಗ್ ಅಂತ ಏನಂತೀವಿ, ದಟ್ ಈಸ್ ಕಾಲ್ಡ್ ಲರ್ನಿಂಗ್. ಸೊ ಸನ್ಸ್ಕ್ರೀನ್ ಆಗಿದೆ.
ಓಕೆ, ಸನ್ಸ್ಕ್ರೀನ್ ಆದಮೇಲೆ ಸಮ್ಮರ್ ಇರೋದ್ರಿಂದ ಕೆಲವ್ರ ಬಾಡಿ ಆಲ್ರೆಡಿ ಹೀಟ್ ಇರುತ್ತೆ, ಸಮ್ಮರ್ ಬಂದಾಗ ಇನ್ನೂ ಹೀಟ್ ಆಗಿಬಿಡುತ್ತೆ. ಸೊ ನನ್ನ ಬಾಡಿ ಬಂದು ಹೀಟ್ ಬಾಡಿ. ಸೊ ಅದಕ್ಕೆ ನಾನು ಒಂದು ವಾಟರನ್ನ ಪ್ರಿಪೇರ್ ಮಾಡಿದ್ದೀನಿ. ಏನು ವಾಟರ್ ಅಂದರೆ, ಸೊ ವಾಟರಿಗೆ ಸಬ್ಜಾ ಸೀಡ್ ಬರುತ್ತೆ ಗೊತ್ತಾ, ಸೊ ಅದನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತೀನಿ. ಸೊ ವಾಟರಿಗೆ ಸಬ್ಜಾ ಸೀಡ್ನ ಆ್ಯಡ್ ಮಾಡಿ ಅದನ್ನೊಂದು 10 to 20 ಮಿನಿಟ್ಸ್ ಹಾಗೆ ಇಟ್ಟು, ಅದಾದಮೇಲೆ ಈ ನೀರನ್ನು ಇಡೀ ದಿನ ಸಾಲಲ್ಲ, ಒಂದು 1 ಅವರಲ್ಲಿ ಇಷ್ಟು ನೀರನ್ನ ಖಾಲಿ ಮಾಡಿಬಿಟ್ಟಿರ್ತೀನಿ. ಡೈಲಿ ನಾನು 4 ಲೀಟರ್ಸ್ ವಾಟರ್ ಕುಡಿಯೋದು, ಇಷ್ಟನ್ನ ಖಾಲಿ ಮಾಡಿರ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗಲ್ಲ. ಕೆಲವ್ರಿಗೆ ಹೀಟ್ ಬಾಡಿ ಆಗುತ್ತೆ, ಆ ಥರ ಆದರೆ ತುಂಬ ಉರಿ ಕಣ್ಣೆಲ್ಲ ಉರಿ ಅನ್ಸೋದು, ತುಂಬ ಒಂಥರ ಇರಿಟೇಷನ್ ಥರ ಆಗ್ತಾ ಇರುತ್ತೆ. ಸೊ ಅದಾಗಬಾರ್ದು ಅಂದರೆ ಬೆಸ್ಟ್ ಸೊಲ್ಯೂಷನ್ ಇದು, ನೀವು ಮನೇಲಿ ಟ್ರೈ ಮಾಡಬಹುದು. ಮುಂಚೆ ಕುಡಿಯೋದು ತುಂಬ ಕಷ್ಟಪಡ್ತಾ ಇದ್ದೆ. ಈ ಸಬ್ಜಾ ವಾಟರ್ನ ಮುಂಚೆ ಇರಿಟೇಷನ್ ಮಾಡ್ಕೊತಾ ಇದ್ದೆ ಕುಡಿಯೋಕೆ. ಯಾಕೆಂದರೆ ಈ ಸಬ್ಜಾ ಸೀಡ್ ಏನಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಾಯಿ ಹತ್ರ ಹೋದ ತಕ್ಷಣ ಒಂಥರ ಅನಿಸ್ತಾ ಇತ್ತು. ಬಟ್ ಇವಾಗ ಫುಲ್ ಅಭ್ಯಾಸ ಆಗ್ಬಿಟ್ಟಿದೆ. ಒಂದ್ಸರಿ ಕುಡ್ದ ಅಂದರೆ ಡೈರೆಕ್ಟು ಹೊಟ್ಟೆಗೆ ಹೋಗೋದು. ಸೊ ಸಬ್ಜಾ ವಾಟರ್. ನಮ್ಮಮ್ಮ ಬೈತವ್ರೆ. ಮುಖನೇ ನೋಡ್ಕೊತಾಳೆ ತುಂಬಾ. ನಿಜಾನೆ ಮಾಡ್ಬಿಡ್ತೀನಿ. ಚೆನ್ನಾಗಿ ಬಡ್ರೆ ಮರದ ಮೇಲೆ ಇರುವುದು. ಅದೇ ಇದೇನು ಗೊತ್ತಾ, ವಾಲ್ ಸ್ಟಿಕ್ಕರ್ ಇದು. ಸೊ ನನ್ನ ರೂಮ್ಗೆ ಫುಲ್ಲು ನೀಟಾಗಿ ವಾಲ್ ಪೇಪರಲ್ಲಿ ಡಿಸೈನ್ ಮಾಡೋಣ ಅಂತ ತರಿಸಿರೋದು. ಸೊ ಇದು ಕ್ವಾಂಟಿಟಿ ಬಂದು 3 ಇಡೀ ರೂಮ್ಗಾಗಲ್ಲ, ಬಟ್ ಅರ್ಧ ರೂಮ್ಗಾಗುತ್ತೆ ಇದು. ಏನ್ ಹೇಳಿ, ನಾನೇನಂದೆ ಯಾಕೆ ಹಂಗೆ ನೋಡ್ತಿದ್ದೀರಾ? ಗುದ್ಲ ವಿಡಿಯೋ ಮಾಡಾಗ ಹಂಗೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಇವಾಗ ಸ್ವಲ್ಪ ಬೈಬಲ್ ರೀಡ್ ಮಾಡೋಣ ಅಂತ ತಗೊಂಡಿದ್ದೀನಿ. ಬೇಜಾರಾಗ್ತಾಯಿತ್ತು ಅನ್ನೋಕ್ಕಿಂತ ಮನಸ್ಸಿಗೆ ಸಮಾಧಾನ, ಸ್ವಲ್ಪ ಬೇಜಾರು ಆ ಥರ ಆದಾಗ ನನಗೆ ಬೈಬಿಲ್ ಓದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಬೈಬಿಲ್ ರೀಡ್ ಮಾಡಿದೆ. ಆಗಿಂದ ಓದಿದ್ಮೇಲೆ ಖುಷಿ ಅನಿಸ್ತದೆ, ನೆಮ್ಮದಿಯಾಗಿದೆ. ನಾನು ಒಂದೊಂದು ಸಲ ಕೂತ್ಕೊಂಡು ನಿದ್ದೆ ಮಾಡೋದು ಕಾಮನ್. ಸೊ ಕೂತ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ. ತುಂಬ ಟಯರ್ಡ್ ಆಗಿತ್ತು, ಒಂಥರ ಟಯರ್ಡ್ ಫೀಲ್ ಆಗ್ತಾಯಿದೆ ಅಂತ. ಚುರುಮುರಿ ಇನ್ನೆಷ್ಟೊತ್ತು ಮಾಡ್ತೀಯ? ವಿಡಿಯೋ ಸ್ಟಾಪ್ ಆಗೈತೆ. ಯಾವುದು ನಿಪ್ಪಿಟ್ಟು. ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾವು ವಿಡಿಯೋ ಮಾಡುವಾಗ ನಮಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ, ಇಲ್ಲಾಂದರೆ ಲೈಕ್ ಬಂದಿಲ್ಲ, ಇಲ್ಲಾಂದರೆ ಯಾರೋ ಒಬ್ಬರು ನಮಗೇನು ಕಮೆಂಟ್ಸ್ ಬರ್ತಾ ಇಲ್ಲ ಅಂದರೆ ಅದೊಂಥರ ಮಾಡಬೇಕಾ ಬೇಡವಾ ಅನ್ನೋ ಡೌಟ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಕೊನೆಯಲ್ಲೊಂದು ಲೈಕನ್ನು ಕೊಟ್ಟು ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.